ಹಾಯ್ ಫ್ರೆಂಡ್ಸ್, ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನಪ್ಪ ಸ್ವೀಟ್ ಮಾಡೋದು, ಏನಾದರೂ ಸ್ಪೆಷಲಾಗಿ ಮಾಡಬೇಕಲ್ಲಪ್ಪ ಅನ್ಸೋದು ಕಾಮನ್ನು. ತಕ್ಷಣ ಮಾಡೋದು, ಬೇಗ ಆಗೋದು ಈ ಶಾವಿಗೆ ಪಾಯಸ. ಅದೇ ಈ ಶಾವಿಗೆ ಪಾಯಸವನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲಾಗಿ ಏನಾದರೂ ಮಾಡೋಣಪ್ಪ ಅಂತ ಅಂದ್ಕೊಂಡಾಗ ಮಿಸ್ ಮಾಡಿದೆ. ಹೆಂಗೂ ಮ್ಯಾಂಗೋ ಸೀಸನ್ ಇದೆ, ಮಾವಿನ ಹಣ್ಣಿನ ಪಾಯಸವನ್ನು ಮಾಡಿಕೊಡಿ. ಶಾವಿಗೆ ಪಾಯಸವನ್ನು ಸಖತ್ತಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ, ತಿಂದವ್ರು ಕೂಡ ಇಷ್ಟಪಡ್ತಾರೆ. ತುಂಬ ಈಸಿ. ರೆಗ್ಯುಲರ್ ನೀವು ಹೇಗೆ ಪಾಯಸ ಮಾಡ್ಕೊಳ್ತೀರಾ ಅದೇ ಥರನೇ ಮಾಡೋದು. ನಾನಿಲ್ಲಿ ಫಸ್ಟು 1/4 ಲೀಟ್ರು ದಪ್ಪ ಹಾಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಲೀಟ್ರು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಹಾಲಿಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗೆ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆನೇ ತೊಗೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ರೆಗ್ಯುಲರ್ ಶಾವಿಗೆ ತೊಗೊಂಡ್ರೆ ತುಪ್ಪದಲ್ಲಿ 1-2 ನಿಮಿಷ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ನಾನು ರೋಸ್ಟೆಡ್ಡೇ ತೊಗೊಂಡಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಹುರ್ಕೊಳ್ಳೋ ಅಂಥದ್ದು ಏನಿರೋದಿಲ್ಲ. ಹಾಕ್ಕೊಂಡು ಯಾವತ್ತೂ ನೋಡಿ ಶಾವಿಗೆ ಪಾಯಸವನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಶಾವಿಗೆಯನ್ನು ಬೇಯಿಸಬೇಕು. ಬೇಯಿಸಿದಾಗ ಸಖತ್ತಾಗಿ ಬರುತ್ತೆ. 1 ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಸ್ವಲ್ಪ ಸಣ್ಣ ಹುರಿಯಲ್ಲೇ ನೀವು 5 ನಿಮಿಷ ಬೇಯಿಸಬೇಕಾಗುತ್ತೆ. ಬೆಂದ ಮೇಲೆ ನೋಡ್ಬೋದು ಅಲ್ಲಿ ಶಾವಿಗೆ ಎಲ್ಲ ಬೆಂದು ನೀರು ಹಾಲು ಕಡಿಮೆ ಆಗೋಗಿದೆ. ಅದಕ್ಕೆ ನಾನೀಗ ಇನ್ನೊಂದು 1/4 ಲೋಟ ನೀರನ್ನು ಹಾಕ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಜಾಸ್ತಿ ಬೆಲ್ಲ ಹಾಕೋಬೇಡಿ. 1/4 ಬೌಲಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಕರಗಿಸಿ ಬೇಕಾದರೆ ಹಾಕ್ಕೋಬೋದು. ನಾನು ಹಾಗೆ ಅದು ಫಿಲ್ಟರ್ ಬೆಲ್ಲ ಆಗಿರೋದ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೀಗ 1/4 ಲೋಟ ಹಾಲನ್ನು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಹಾಲು ಕಡಿಮೆ ಆಗಿತ್ತಲ್ವ. ಹಾಗಾಗಿ ಹಾಕ್ಕೊಂಡು ಸ್ವಲ್ಪ ಮಿಲ್ಕ್ ಮೇಡನ್ನು ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಕಿದರೆ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಮನೇಲಿ ಒಂದು ₹5 MTR ಬಾದಾಮ್ ಪೌಡ್ರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತಿಕ್ನೆಸ್ ನೋಡಿ ಇಲ್ಲಿ ಸಖತ್ತಾಗಿದೆ ಅಲ್ವಾ. ಈ ಥರ ನೀವು ಬಂದ ಮೇಲೆ ಇನ್ನೊಂದು ಅರ್ಧ ಲೋಟ ಹಾಲನ್ನು ಹಾಕ್ಕೊಳ್ಳಿ. ನೀವು ಹಾಲು ಹಾಕಿಲ್ಲ ಅಂದರೂ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ಬೇಗ ಆಗೋದು ಅಂದರೆ ಈ ಥರ ಹಾಲನ್ನು ಹಾಕ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ಬೇಗನೆ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಈಗ ಅದು ಆ ಕಡೆ ಕುದೀತಾ ಇರಲಿ. ಇಲ್ಲಿ 1-2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಗೆ ದ್ರಾಕ್ಷಿನ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಸಪ್ರೇಟ್ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಅದು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಕಡೆ ಪಾಯಸ ರೆಡಿಯಾಗಿದೆ. ಅದಕ್ಕೆ ನಾನು ಕೊನೆಯಲ್ಲಿ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾನು ತುಪ್ಪ ಏನೂ ಹಾಕಿರಲಿಲ್ಲ. ಈಗ ಜಸ್ಟ್ ನಾನು ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ನಲ್ಲ ಅಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೊಂದು 2 ನಿಮಿಷ ಬೇಕಾದರೆ ಕುದಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಹೇಳ್ತಾ ಇದ್ದೀನಿ, ಗ್ಯಾಸನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು 1 ಮಾವಿನ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. 1 ಮಾವಿನ ಹಣ್ಣಲ್ಲಿ ಅರ್ಧ ಮಾವಿನ ಹಣ್ಣನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1-2 ಏಲಕ್ಕಿ ಕಾಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಪೇಸ್ಟು ಹಾಗೆ ಒಂದು ಅರ್ಧ ಮಾವಿನ ಹಣ್ಣು ಹಾಗೆ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದನ್ನು ನೆನ್ಪಿಡ್ಕೊಳ್ಳಿ, ಇಲ್ಲೆಲ್ಲಾದರೂ ಮಾವಿನ ಹಣ್ಣು ಹುಳಿ ಇತ್ತು ಅಂತಂದರೆ ದಯವಿಟ್ಟು ಹಾಕ್ಕೋಬೇಡಿ. ಹಾಲು ಒಡೆದೋಗುತ್ತೆ, ಪಾಯಸ ಹಾಳಾಗುತ್ತೆ. ಪಾಯಸ ಫುಲ್ಲು ಕಂಪ್ಲೀಟಾಗಿ ಕೂಲ್ ಆದಮೇಲೆ, ತಣ್ಣಗಾದ್ಮೇಲೆ ನೀವು ಇದನ್ನು ಸೇರಿಸ್ಕೊಳ್ಬೇಕು. ಅಲ್ಲಿ ತನಕ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬಿಸಿದ್ರಲ್ಲೇ ಹಾಕ್ಕೊಂಡ್ರಿ ಅಂದರೆ ಮಾವಿನ ಹಣ್ಣು ಹುಳಿ ಇತ್ತು ಅಂದರೆ ಪಾಯಸ ಎಲ್ಲ ಹಾಲೆಲ್ಲ ಹೊಡೆದೋಗ್ಬಿಡುತ್ತೆ, ಪಾಯಸ ಹಾಳಾಗುತ್ತೆ. ಆಮೇಲೆ ಪಾಯಸ ಹಾಳಾಯ್ತು ಅಂತ ಅಂದ್ಕೋಬೇಡಿ. ಕಂಪ್ಲೀಟ್ ಕೂಲ್ ಆದಮೇಲೆ ಮಾವಿನ ಹಣ್ಣನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದರೆ ನಿಮಗೆ ಸಖತ್ ಟೇಸ್ಟಿಯಾಗಿರೋ ಮಾವಿನ ಹಣ್ಣಿನ ಪಾಯಸ ರೆಡಿಯಾಗಿ ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾತ್ರ ಇದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಡಿ, ಮಾವಿನ ಹಣ್ಣು ಹುಳಿ ಇತ್ತು ಅಂತಂದರೆ ಬಿಸಿ ಇದ್ರಲ್ಲಿ ಹಾಕಬೇಡಿ ಅಷ್ಟೇ. ತಣ್ಣಗಾದ್ಮೇಲೆ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳಿ. ಸಿಂಪಲಾಗಿ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಅನ್ನ ಸಾಂಬಾರು, ಕೋಸಂಬರಿ, ಉಪ್ಪಿನಕಾಯಿ ಮಾಡಿ ಈ ಪಾಯಸವನ್ನು ಹಾಕ್ಕೊಟ್ರೆ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಒಂಥರ ಸ್ಪೆಷಲ್ಲಾಗೂ ಇರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಕಡೆ ಹಣ್ಣು ಪಾಯಸ ಎರಡೂ ಕೂಡ ಒಂಥರ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಮನೇಲಿ ಈ ರೆಸಿಪಿಯನ್ನು ಮಿಸ್ ಮಾಡದೆ ಮಾಡಿ. ಎಲ್ಲರೂ ಹೇಗಿತ್ತು ಅಂತೇಳಿ ಕೇಳಿ ತಿಳ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದು, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.